ಆವೇಶದಲ್ಲಿ ಮಾತಾಡ್ತಾ ಇರೋದಲ್ಲ ಚಿಕ್ಕಮ್ಮ. ಫೋನ್ ಮಾಡಿ ಒಡವೆ ಬಗ್ಗೆ ಮಾತಾಡಿದ್ದು ನೀವು. ನನ್ನ ಮೊಬೈಲಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಇನ್ ತಪ್ಪಿಸ್ಕೊಳಕ್ ಆಗಲ್ಲ ನೀವು. ನೀನು ಒಡವೆಗೋಸ್ಕರ ಫೋನ್ ಮಾಡಿ ಹೆದರ್ಸಿದ್ಯಾ? ನಮ್ ದೇವಾಶ್ ಹೇಳ್ತಿರೋದು ನಿಜನಾ? ಹೇಳಮ್ಮ. ಹೌದು ಅತ್ತೆ. ನಾನೇ ಫೋನ್ ಮಾಡಿ ಹೆದರ್ಸಿದ್ದೆ. ಆ ಸಂಪತ್ತನ್ನ ಕೊಟ್ರೆ ಒಡವೆ ಕೊಡ್ತೀನಿ ಅಂತ ಹೇಳ್ದೆ. ನಿಜಾನೇ. ಆದ್ರೆ ಭಾವನ್ ಸಾವುಗೆ ನನಗೆ ಯಾವ ಸಂಬಂಧನೂ ಇಲ್ಲ. ಏನ್ ಹೀಗ್ ಮಾತಾಡ್ತಾ ಇದಾರೆ? ಇವ್ರು ತಾವಾಗಿ ಸಿಕ್ಕಾಕೊಂತಿದಾರ. ಅದು ನಾನಲ್ಲ ದೇವಾಂಶ್ ಅಂತ ಹೇಳಿದ್ರೆ ಆಗೋಗ್ತಿತ್ತಲ್ವಾ? ನೋಡ್ದ್ಯಾ ಎಂದು ಸಂಪತ್ ಕೊಟ್ರೇನೆ ಆಭರಣ ಕೊಡೋದು ಅಂದಿದ್ದಾರೆ ಅಂದ್ರೆ ಆಭರಣ ಅವ್ರ ಹತ್ರನೇ ಇದೆ ಅಂತ ಅಲ್ವಾ? ಇವ್ರು ಅದನ್ನ ಕದ್ದಿದ್ದಾರೆ ಅಂತ ಅಲ್ವಾ? ಅಲ್ಲ, ಆ ಒಡವೆನ ನಾವು ಕದಿಲಿಲ್ಲ. ನನ್ ಮಗನಿಗೂ ಸೇರ್ಬೇಕಾಗಿರೋ ಆ ವಂಶದ ಸಂಪತ್ತನ್ನ ನೀನ್ ಒಬ್ಬನೇ ಅನುಭವಿಸ್ತಾ ಇದೀಯ ಅಂತ, ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇಲ್ದೇ ಇರೋ ಒಡವೆನ ಇದೆ ಅಂತ ಹೇಳಿದ್ವಿ. ಇವಾಗ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಆ ಆಭರಣ ನಿಮ್ ಹತ್ರನೇ ಇದೆ. ಅದೇನಾದ್ರೂ ಇದ್ದಿದ್ರೆ ಅದರಿಂದಾನೇ ಏನಾದ್ರೂ ಮಾಡ್ಕೋಬೋದಾಗಿತ್ತಲ್ಲ ದೇವಾಂಶ್. ಮತ್ತೆ ನಾವ್ ಯಾಕೆ ಇಲ್ಲಿ ಬರಕ್ ಹೋಗ್ತಿದ್ವಿ? ಹೌದು, ವಾಪಸ್ ಬರ್ತಾ ಇರ್ಲಿಲ್ಲ. ಆದ್ರೆ ಆಸೆ, ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪಡ್ಕೋಬೇಕು ಅನ್ನೋ ದುರಾಸೆ. ಆ ದುರಾಸೆಯಿಂದಾನೆ ನನ್ನ ಹತ್ರ ಸಂಪತ್ತಿದೆ ಅಂತ ಗೊತ್ತಾದ ತಕ್ಷಣ ನಿಮ್ ಹತ್ರ ಆಭರಣ ಇದೆ ಅಂತ ಫೋನ್ ಮಾಡಿದ್ರಿ. ಅಲ್ಲ, ಆ ಒಡವೆಗಳಿದೆ ಅಂತ ನೀನ್ ಹೇಳಿದ ಕಾರಣಕ್ಕೆ ಅದು ನಮ್ಮ ಹತ್ರ ಇದೆ ಅಂತ ನನ್ನ ಮಗನ ಯಾರೋ ಬಂಧಿಸಿ ಅವನು ಪ್ರಾಣ ಹೋಗೋ ಹಾಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಇಲ್ದೇ ಇರೋ ಸಂಪತ್ತು ಇದೆ ಅಂತ ಹೇಳಿ ಈ ಇಡೀ ಕುಟುಂಬನ ಆಪತ್ತಿಗೆ ಸಿಕ್ಕಾಕ್ಸಿರೋದು ನೀನು ದೇವಾಂಶ್. ಏನ್ ಹೇಳ್ತಿದ್ದೀರಾ ಅತ್ತೆ? ಆಕ್ಚುಲಿ ಸಂಪತ್ತೇ ಇಲ್ವಾ? ಇಲ್ಲ ಅತ್ತೆ, ಇವಾಗ್ಲೂ ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಮಗನ್ನ ಯಾರಾದ್ರೂ ಕೂಡ ಹಾಕಿರ್ಬೋದು, ಆದ್ರೆ ವಂಶದ ಸಂಪತ್ತಿಗೋಸ್ಕರ ಮಾತ್ರ ಅಲ್ಲ. ಆ ವಿಷಯ ನಿಮ್ಗೂ ಗೊತ್ತಿದೆ. ಸಾಕು ವೈದೇಹಿ. ಎಲ್ಲಿ ಅಪವಾದ ನಿಮ್ ಮಗು ಮೇಲೆ ಬೀಳತ್ತೋ ಅಂತ ವಾಲಿ ಮತ್ತೆ ಅತ್ತೆ ಮೇಲೆ ಆರೋಪ ಹೊರಿಸ್ತಾ ಇದ್ಯಾ? ನನ್ ಮಗು ಮೇಲೆ ಆರೋಪ ಬರೋದು ಅಂದ್ರೇನು? ಏನ್ ಮಾತಾಡ್ತಿದ್ದೀರಾ ಅಕ್ಕ? ಹೌದು, ನಿನ್ ಹೊಟ್ಟೆಲಿರೋ ಮಗು ಮನೇಲಿರೋರ್ ಪ್ರಾಣನ ಬಲಿ ತಗೊಳತ್ತೆ ಅಂತ ನಿನ್ನೆ ಆ ಕಣಿಯಮ್ಮ ಹೇಳ್ದಾಗ ಏನೋ ಹೇಳ್ತಾ ಇದ್ದಾಳೆ ಅಂತ ನನ್ ತಲೆ ಕೆಡಿಸ್ಕೊಳಕ್ ಹೋಗಿರ್ಲಿಲ್ಲ. ಶುಭಾನೇ ಅಶುಭಕ್ಕೆ ಕಾರಣ ಆಗ್ತಿದೆ ತಾಯಿ. ಹುಟ್ಟುತ್ತಿರೋದು ವಂಶದ ಕುಡಿ ಅಲ್ಲ, ಪ್ರಾಣ ತೆಗೆಯೋಂತ ಪಾಷಾಣ. ಮನೆಗೆ ವಾರಸ್ತಾರ ಬರ್ತಾನೆ ಅಂತ ಸಂಭ್ರಮ ಪಡ್ತಿದ್ದೀರಾ ಅನ್ಸತ್ತೆ. ಅದೇ ಅವ್ರ ಮಾತನ್ನ ನಂಬಿ ಹುಷಾರಾಗಿದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ ಅಲ್ವಾ? ಇದಕ್ಕೆಲ್ಲ ಕಾರಣ ನಿನ್ ಹೊಟ್ಟೆಲ್ ಬೆಳಿತಿರೋ ಮಗು. ಅರ್ಥ ಮಾಡ್ಕೋ. ಏನ್ ಮಾತಾಡ್ತಿದ್ಯಾ ಅಕ್ಕ? ನನ್ ಮಗು ಅಮ್ಮನ್ನ ಮಾವನ್ನ ಬಲಿ ತಗೊಂಡಿದ್ಯಾ? ಹೀಗ್ ಮಾತಾಡಕ್ ಮನ್ಸ್ ಹೇಗ್ ಬರತ್ತೆ ನಿಂಗೆ? ಇರೋದನ್ನ ಹೇಳ್ತಾ ಇದೀನಿ ವೈದೇಹಿ. ಈ ನಿನ್ ಮಗು ಮನೆ ನನ್ನ ದೀಪನ ಆರಿಸ್ಬೇಕು ಅಂತಾನೆ ಹುಡ್ತಾ ಇದೆ. ಈ ಮನೆಗೆ ಯಜಮಾನ್ರಾದ ಮಾವನ್ನೇ ಬಲಿ ತಗೊಂತು. ಅತ್ತೆ ಹಣೆ ಮೇಲೆ ಕುಂಕುಮನೆ ಇಡದೆ ಇರೋ ಹಾಗೆ ಮಾಡ್ಬಿಡ್ತು. ಕೊನೆಗೆ ನಿನ್ನ ಸ್ವಂತ ತಾಯಿನೂ ನಿನ್ನಿಂದ ದೂರ ಮಾಡ್ಬಿಡ್ತು. ಈ ಶಾಪನ ಹೊತ್ಕೊಂಡಿರೋದು
ನಿನ್ ಹೊಟ್ಟೆಲಿರೋ ಪಿಂಡನೇ. ಅದ್ಗೆ ದೇವಾಂಶ್, ಯಾರು ಎಷ್ಟೇ ಕಿರ್ಚ್ಕೊಂಡ್ರು ಇದೇ ನಿಜ. ಆ ಕಣಿಯಮ್ಮ ಹೇಳಿದ ಮಾತು ನೆನ್ಸ್ಕೊಂಡ್ರೆ ಇನ್ನೂ ಏನೇನ್ ಅನಾಹುತ ಆಗುತ್ತೋ ಅಂತ ಭಯ ಆಗ್ತಿದೆ ನನ್ಗೆ. ಅಪ್ಪನ್ನು ಅತ್ತೆನೋ ಮರೆಯೋದಕ್ಕೆ ಕಷ್ಟನೇ ವೈದೇಹಿ. ಅದು ಆಗ್ದಿರೋ ಕೆಲಸ. ಹಾಗೆ ಹೊಟ್ಟೆಲಿರೋ ಮಗುನ ಮರಿಬಾರ್ದಲ್ವಾ? ಆ ಮಗುಗೋಸ್ಕರ ಆದ್ರೂ ಟೈಮ್ ಕರೆಕ್ಟಾಗಿ ಊಟ ನಿದ್ದೆ ಮಾಡ್ಬೇಕಲ್ವಾ ನೀನು? ನಮ್ಮ ಮಗು ಏನ್ ತಪ್ಪು ಮಾಡಿದೆ ಬಾವ? ಅದ್ರ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರಲ್ಲ ಇವರು. ಅಮ್ಮ ಮಾವ ಸತ್ತು ಹೋಗೋದಕ್ಕೆ ಕಾರಣ ನಮ್ಮ ಮಗುನ? ಇಲ್ಲ ವೈದೇಹಿ, ಅವ್ರಗಳ ಆಲೋಚನೆನೇ ಸರಿ ಇಲ್ಲ. ಅದು ದ್ವೇಷ ಆಗಿರ್ಬೋದು, ಅಸೂಯೆ ಆಗಿರ್ಬೋದು. ಅವ್ರಿಗೇನೋ ಹೇಳಿದ್ರು ಅಂತ ಬೇಜಾರು ಮಾಡ್ಕೊಂಡು ಆಹಾರ ನಿದ್ದೆನ್ ಬಿಟ್ರೆ ನಮಗೂ ಏನಾಗ್ಬೇಕು ನೀನೇ ಹೇಳು. ಅಷ್ಟಕ್ಕೂ ಈ ತರ ಮಾತಾಡೋದಕ್ಕೆ ಅವ್ರಿಗೆ ಮನಸ್ಸು ಹೇಗ್ ಬರುತ್ತೆ ಬಾವ? ಈ ಮಗು ಮೇಲೆ ನಾವೆಷ್ಟು ಆಸೆಗಳಿಟ್ಕೊಂಡಿದೀವಿ. ನಮ್ ವಂಶನ ಉದ್ಧಾರ ಮಾಡ್ತಿದೆ ಅಂತ ಮಾವ ಎಷ್ಟು ಖುಷಿ ಪಡ್ತಿದ್ರು. ಈ ವಂಶಕ್ಕೆ ವರ ಆಗಿರೋ ಈ ಮಗುನ ಶಾಪ ಅಂತ ಹೇಳ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ ಬಾವ. ನಮ್ ಮಗುನ ದೂಷಿಯಾಗಿ ಮಾಡ್ತಿದ್ರೆ ಒಂದ್ ತೊಟ್ಟು ನೀರು ಗಂಟ್ಲಲ್ಲಿ ಇಳಿತಾ ಇಲ್ಲ ಬಾವ. ಅವ್ರು ಹಾಗೆ ಹೇಳ್ತಾರೆ ವೈದೇಹಿ. ಅವ್ರಗಳಿಗೆ ಇದೊಂದು ಅವಕಾಶ. ಆ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ನೀನು ಹೀಗೆ ಸಂಕಟ ಅನುಭವಿಸ್ತಾ ಇದ್ರೆ